ಬೆಂಡೆಕಾಯಿ ಹುಳಿ ಮಾಡೋದು ಸುಲಭ. ಅಡುಗೆ ಮಾಡೋರಿಗೆ ಕಷ್ಟ ಆಗಬಾರ್ದು, ತಿನ್ನೋರಿಗೆ ಇಷ್ಟ ಆಗಬೇಕು. ಮೊದಲಿಗೆ ರೆಸಿಪಿಗೆ ಬೇಕಾಗಿರೋದು ಈರುಳ್ಳಿ, ಬೆಂಡೆಕಾಯಿ, ಕಾಯಿ ತುರಿ, ಹಾಗೇನೆ ಹುಣಸೆ ರಸ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದ್ರೆ ಹಸಿಮೆಣಸಿನ್ಕಾಯಿ, ಬೇಕಿದ್ರೆ ಒಣಮೆಣಸಿನ್ಕಾಯಿ. ನೋಡ್ತಾ ಇದ್ರೆ ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿನ ಇಟ್ಟು ಎಣ್ಣೆ ಕಾದ ನಂತರ ಸಾಸಿವೆಗಳನ್ನ ಹಾಕಿ ಸಾಸಿವೆ ಚೆನ್ನಾಗಿ ಚಿಟಾರ್ ಪಟಾರ್ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಮಿಕ್ಕಿದ ಒಗ್ಗರಣೆನ ಕಂಟಿನ್ಯೂ ಮಾಡಬೇಕು. ಇದನ್ನು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ. ಆದರೂ ಕೆಲವರು ಸಾಸಿವೆ ಸಿಡಿದ ಅಡುಗೆ ಮಾಡಿದ್ರೆ ಅದು ರುಚಿ ಹತ್ತೋದಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ನೆಕ್ಸ್ಟ್ ಮೆಣಸಿನ್ಕಾಯಿನ ತೆಗೆದು ಮುರಿದು ಒಳಗಡೆಗೆ ಹಾಕೋಬೇಕು, ಅಂದರೆ ಎಣ್ಣೆಗೆ ಹಾಕೋಬೇಕು. ಆಲ್ಮೋಸ್ಟ್ 4 ಮೆಣಸಿನ್ಕಾಯಿನ ನಾವು ಹಾಕೋತಿದ್ದೀವಿ. ನೀವು ಖಾರ ಹೆಚ್ಚಾಗಿ ಬಳಸೋದಿದ್ರೆ ಹೆಚ್ಚಾಗಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿ ಹಾಕಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡ್ತಾ ಇದ್ದಾಗೆ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಪಲ್ಯ ಗೊಜ್ಜಿಗೆಲ್ಲ. ನೋಡ್ತಾ ಇದ್ರಲ್ಲ, ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ನು ಚೆನ್ನಾಗಿ ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಗೊಜ್ಜು ಗ್ರೇವಿಗಳು ಎಲ್ಲವೂ ಕೂಡ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ರುಚಿಗೆ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ಕೂಡ ಬೇಗ ಬಣ್ಣ ಬದಲಾಗುತ್ತೆ, ಹಾಗೆ ರುಚಿ ಕೂಡ ಬೇಗ ಇಟ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸಾಲ್ಟ್ನ ಹಾಕಿ ಚೆನ್ನಾಗಿ ತಿರುಗ್ಕೊಳ್ಳಿ. ಕಲ್ಲುಪ್ಪಿದ್ರೆ ಕಲ್ಲುಪ್ಪು ಹಾಕಿ, ಪುಡಿ ಉಪ್ಪಿದ್ರೆ ಪುಡಿ ಉಪ್ಪು ಹಾಕಿ. ಬಟ್ ಗೊಜ್ಜು ಏನೇ ಅಡುಗೆ ಮಾಡಿದ್ರು ಅಯೋಡಿನ್ ಇರುವಂಥ ಉಪ್ಪನ್ನ ಬಳಸಿ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ನೆಕ್ಸ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಾಗೆ ಬೆಂಡೆಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೆಂಡೆಕಾಯಿನ ನಾವಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನೀವು ಮುಂಚೆ ಎಲ್ಲ ನಾನು ಗ್ರೇವಿಗಳನ್ನ ಮಾಡ್ತಿದ್ರೆ ಬೆಂಡೆಕಾಯಿನ ಮೊದಲಿಗೆ ಫ್ರೈ ಮಾಡಿ ನಂತರ ಆ ಬಾಣಲಿ ಕಪ್ಪು ಮಸಿನೆಲ್ಲ ತಿಕ್ಕಿ ಅದಾದಮೇಲೆ ಮತ್ತೆ ಗೊಜ್ಜಿಗೆ ಮಾಡ್ಕೋತಿದ್ವಿ. ಈಗ ನಾನಿವತ್ತು ಹೊಸದಾದ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಬೋದು ಬೆಂಡೆಕಾಯಿ ಪಲ್ಯ. ಮನೇಲಿ ತಿನ್ನೋರು ಕೂಡ ಖುಷಿಯಾಗಿ ಟೇಸ್ಟ್ ಆಗಿದೆ ಅಂತ ಹೇಳಿ ತಿಂತಾರೆ. ನೋಡ್ತಾ ಇದ್ದೀರಲ್ಲ, ಈಗ ಬೆಂಡೆಕಾಯಿನ ಉರಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಉರಿತಾ ಇದ್ದಾಗೆ ಅದು ಸ್ವಲ್ಪ ಲೋಳೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಲೋಳೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆದ ತಕ್ಷಣ ನೀವು ಏನಪ್ಪ ಅವ್ರು ಹೇಳಿದ್ರು ಹಿಂಗಾಯಿತು ಅಂದ್ಕೋಬೇಡಿ. ಇವಾಗ ನೀವು ಹುಣಸೆ ರಸನ ಆ್ಯಡ್ ಮಾಡಿ. ಹುಣಸೆ ರಸನ ಸ್ವಲ್ಪ ಆ್ಯಡ್ ಮಾಡಿ. ನೆಕ್ಸ್ಟು ಅರಿಶಿನ ಪುಡಿಯನ್ನು ನೀವು ಆ್ಯಡ್ ಮಾಡಿ. ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ತಿರುಕೊಳ್ಳಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬೆಂಡೆಕಾಯಲ್ಲಿದ್ದಂಥ ಲೋಳೆ ಏನಿತ್ತು ಆ ಪದಾರ್ಥದ ಲೋಳೆ ಅಂಶ ಬೇಗ ನಿಮಗೆ ಹಂಟಾಗಿದ್ದಂಥ ಬೆಂಡೆಕಾಯಿ ಬಿಡಿಯಾಗುತ್ತೆ. ಈ ಹುಳಿ ಅಂಶ ಅದನ್ನು ತೆಗೆದು ಹಾಕುತ್ತೆ. ನಿಮಗೆ ಎಲ್ಲೂ ಕೂಡ ಬೆಂಡೆಕಾಯಿ ಆ ಲೋಳೆ ಅಂಶ ಸಿಗೋದಿಲ್ಲ ಅಂತ ಹೇಳ್ಬೋದು. ಗೊಜ್ಜು ಮುಗಿಯೋಷ್ಟರಲ್ಲಿ ಒಂದು ಚೂರು ಕೂಡ ಲೋಳೆ ಇಲ್ಲದೆ ಇರೋ ರೀತಿ ಆ ಹುಣಸೆ ರಸ ಮತ್ತು ಈ ಅರಿಶಿನ ಎರಡೂ ಸೇರಿಕೊಂಡು ಅದರ ಕೆಲಸವನ್ನು ಮಾಡಿರುತ್ತೆ. ಸುಮ್ಮನೆ ಹೇಳಿಲ್ಲ, ನಮ್ಮ ಹಿಂದಿನ ಕಾಲದಲ್ಲಿ ಮನೆಯಲ್ಲೇ ನಾವು ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು ಅಡುಗೆ ಮನೆಯಿಂದ ಅಂತ ಹೇಳಿ. ನೆಕ್ಸ್ಟು ಟೊಮೊಟೊನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಅಡುಗೆ ಮನೆಯಲ್ಲಿ ನಾವು ನಮ್ಮ ದಿನನಿತ್ಯದ ಆಹಾರವನ್ನು ಹೇಗೆ ಫುಡ್ ಹ್ಯಾಬಿಟ್ಸ್ ಇಟ್ಕೊಂಡಿರ್ತೀವಿ, ಆ ಮೂಲಕ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ಬೋದು. ಯಾರು ಒಂದು ಗಾದೆ ಇದೆ ಗೊತ್ತಲ್ಲ ನಿಮಗೆ, ಊಟ ಬಲ್ಲವನಿಗೆ ರೋಗ ಇಲ್ಲ. ಹೌದು, ಆ ಗಾದೆನ ನೆನಪಿಸ್ಕೊಳ್ಳಿ. ನೆಕ್ಸ್ಟು ಒಂದು ಬೌಲಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ತಿರುಕೊಳ್ಳಿ. ತಿರುತ್ತಾ ನಿಮಗೆ ಲೋಳೆ ಅಂಶ ಏನಿತ್ತು ಅದು ಕಡಿಮೆ ಆಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟು ಚೆನ್ನಾಗಿ ಕುದಿಸಿ ಬೇಯಿಸಿ ಅಂತಲೇ ಹೇಳ್ತೀನಿ. ಹಾಗೆಯೇ ಇದಕ್ಕೆ ಖಾರಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ಏನಿರುತ್ತೆ ಅದನ್ನು ಒಂದು 3-2 ಸ್ಪೂನಷ್ಟು ಹಾಕಿದ್ರೆ ಸಾಕು. 2-3 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ಚೆನ್ನಾಗಿ ಇದನ್ನು ಕೂಡ ತಿರುಗ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡ್ರೆ ಏನಾಗುತ್ತೆ, ಖಾರ, ಸಾಲ್ಟು ಹಾಗೆಯೇ ಹುಳಿ ಇವೆಲ್ಲವೂ ಸೇರಿ ಬೆಂಡೆಕಾಯಿ ಪಲ್ಯಕ್ಕೆ ರುಚಿ ಹೆಚ್ಚುತ್ತೆ, ಘಮ ಕೊಡುತ್ತೆ ಅಂತಲೇ ಹೇಳ್ಬೋದು. ನಂತರ ಸ್ವಲ್ಪ ಹೊತ್ತು ಲೆಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸಿದ ನಂತರ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೊದೀತಾ ಇದೆ ಕೊತ ಅಂತ. ಇವಾಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಕೂಡ ತಿರುಗ್ಕೋಬೇಕು. ಚೆನ್ನಾಗಿ ತಿರುಗ್ಕೊಂಡಾಗ ಮಿಕ್ಸಪ್ ಆಗುತ್ತೆ ಕರೆಕ್ಟಾಗಿ ಅಂತ ಹೇಳ್ಬೋದು. ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸೋದಕ್ಕೆ ಇಟ್ಬಿಡಿ. ಆವಾಗ ನಿಮಗೆ ಈ ಅಂಶ ಏನಿತ್ತು ಇದಿಷ್ಟು ಕೂಡ ಪೂರ್ತಿಯಾಗಿ ಹೋಗಿ ಹಾಗೂ ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ಲೆಟ್ಟ ತಕ್ಷಣ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಬೆಂಡೆಕಾಯಿ ಪಲ್ಯ, ತುಂಬ ಸೂಪರಾಗಿ ರೆಡಿ ಆಗಿದೆ. ಈಗ ಇದನ್ನು ಸರ್ವ್ ಮಾಡಿಕೊಂಡು ನೀವು ಚಪಾತಿ ಜೊತೆ ಹಾಗೆ ರೈಸ್ ಜೊತೆ ರೊಟ್ಟಿ ಜೊತೆ ಕೂಡ ತಿಂದು ಎಂಜಾಯ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.